ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಾ. ಥ್ಯಾಂಕ್ ಯು ಸರ್, ನಿಮಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ 80 ವರ್ಷ ಆಗಿದೆ. ನಾವು ವಿಕಸಿತ್ ಭಾರತ್ 2100 ವರ್ಷಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಅದು ಆ ದಿಕ್ಕು ಮಾರ್ಗದಲ್ಲಿ ಹೋಗ್ತಾ ಇರಬೇಕು. ಈಗ ಅಮೆರಿಕ 200 ವರ್ಷ ಆಯ್ತು ಅವ್ರಿಗೆ ಸ್ವಾತಂತ್ರ್ಯ ಬಂದು. 1776 250 ವರ್ಷ ಆಗಿದೆ. ಹೌದು ಸರ್. 250 ವರ್ಷದಲ್ಲಿ ಅವರು ಇಷ್ಟು ಪ್ರೋಗ್ರೆಸ್ ಆಗಿದೆ. ನಾವು 80 ವರ್ಷದಲ್ಲಿ ಅದಕ್ಕಿಂತ ಹೆಚ್ಚು ಪ್ರೋಗ್ರೆಸ್ ಆಗಿದ್ದೀವಿ. ಅಂದ್ರೆ ನಮ್ಮ ಪ್ರಗತಿ ಅಮೆರಿಕಗಿಂತ ಹೆಚ್ಚಿದೆ 80 ವರ್ಷ. ಅದಕ್ಕಿಂತ ಮುಂಚೆ ನಮ್ಮ ಪ್ರಗತಿ ಬಹಳ ಮುಂದೆ ಇತ್ತು. ಹಾಗೆ ನಮ್ಮಿಂದ ಎಲ್ಲಾರು ಕಾಪಿ ಮಾಡ್ಕೊಂಡ್ರು, ಟೆಕ್ನಾಲಜಿ ಎಲ್ಲ ಕಾಪಿ ಮಾಡ್ಕೊಂಡ್ರು. ಸೊ 1000 ವರ್ಷ ಗುಲಾಮಗಿರಿನಲ್ಲಿ ಹೋಗಿರೋದ್ರಿಂದ ನಾವು ಹಿಂದೆ ಕುಸಿದ್ವಿ. 1000 ವರ್ಷ ಗುಲಾಮಗಿರಿನಲ್ಲಿ ನಾವು ಕುಸಿದು ನಮ್ಮ ಆತ್ಮವಿಶ್ವಾಸ ಎಲ್ಲ ಕಳ್ಕೊಂಡ್ವಿ. ಈಗ 80 ವರ್ಷದಲ್ಲಿ ನಾವು ಸಾಕಷ್ಟು ಸಾಧನೆ ಮಾಡಿದ್ವಿ. ಯಾವ್ದೇ ಗವರ್ಮೆಂಟ್ ಬರ್ಲಿ, ಅದು ಇದು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜನತಾ ಇರ್ಲಿ, ಯಾವ್ದನ್ನೇ ಇರ್ಲಿ, ಬಟ್ ಈ ಸಮುದಾಯ ನಮ್ಮ ಸಿವಿಲೈಸೇಷನ್ ಪರಂಪರೆ ಮುಂದುವರಿತಾ ಇದೆ, ಪ್ರಗತಿ ಇದೆ. ಈಗ ನಿಮ್ ಟೈಮಲ್ಲಿ ನೀವು ಫಸ್ಟ್ ಅವಾಗ ಸ್ವಾತಂತ್ರ್ಯ ಬಂದಿದ್ದು, ನೀವೆಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ. ಈಗಿನ ಯುವ ಸಮೂಹಕ್ಕೆ ಇರುವಂತ ಚಾಲೆಂಜ್ ಏನು ಸರ್? ಈಗಿನ ಚಾಲೆಂಜಸ್, ಈಗ ಟೆಕ್ನಾಲಜಿ ಬೇರೆ ತರ ಚಾಲೆಂಜಸ್ ಕೊಡುತ್ತೆ. ಈಗ ಚಾಲೆಂಜಸ್ ಏನಂದ್ರೆ ನಾವು ಹೆಚ್ಚು ಶಿಕ್ಷಣ ಪಡಿಬೇಕು. ಆ ಶಿಕ್ಷಣಕ್ಕೆ ತಕ್ಕಂತದ್ದು ಉದ್ಯೋಗ ಸಿಕ್ಬೇಕು. ಉದ್ಯೋಗ ಸಿಕ್ಬೇಕಂದ್ರೆ ಅದಕ್ಕೆ ಕೌಶಲ್ಯಗಳು ಏನೇನು ಬೇಕೋ ಅದನ್ನ ನಾವು ಒದಗಿಸ್ಕೊಳ್ಬೇಕು. ಸೊ ಚಾಲೆಂಜಸ್, ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜಸ್ ಇಸ್ ಮಾನಸಿಕ ಒತ್ತಡ ಜಾಸ್ತಿ ಇದೆ. ಈಗ ಮಾನಸಿಕ ಒತ್ತಡ ಜಾಸ್ತಿ ಇದೆ. ಯಾಕಂದ್ರೆ ಸ್ವಾತಂತ್ರ್ಯ ಬಂದಾಯ್ತು. ಸ್ವಾತಂತ್ರ್ಯ ಬಂದಾದ್ಮೇಲೆ ಈಗ ಸಾಮಾನ್ಯ ಜೀವನ ಸರಿ ಇರ್ಬೇಕಲ್ಲ. ಆ ಸಾಮಾನ್ಯ ಜೀವನ ಸರಿ ಮೊದ್ಲು ರೋಟಿ ಕಪಡಾ ಅವ್ರ ಮಕಾನ್ ಅಂತ ಹೇಳ್ತಾ ಇದ್ರು. ಈಗ ರೋಟಿ ಕಪಡಾ ಅವ್ರ ಮಕಾನ್ ಬರ್ಬೇಕಂದ್ರೆ ನಿನಗೆ ಶಿಕ್ಷಣ ಇರ್ಬೇಕು. ಆ ಶಿಕ್ಷಣ ಯಾವ ತರ ಇರ್ಬೇಕಂದ್ರೆ ನಿನಗೆ ಉದ್ಯೋಗ ಸಿಗ್ಬೇಕ. ಶಿಕ್ಷಣದಿಂದ ಉದ್ಯೋಗ ಸಿಕ್ಕಿದಾಗ ನೀನು ಪ್ರಗತಿ ಆಗ್ತೀಯ. ಸೊ ಅವಾಗ ರೋಟಿ ಕಪಡಾ ಅವ್ರ ಮಕಾನ್ ಬಂದ್ಬಿಡುತ್ತೆ ತಾನಾಗಿ. ಸೊ ಇದು ಬೆಂಗಳೂರಿನಲ್ಲಿ ವಿಶೇಷವಾಗಿ ಏನಾಗ್ತಾ ಇದೆ ಅಂದ್ರೆ, ಈಗ ನಮ್ಮ ಜನಸಂಖ್ಯೆ ಎಷ್ಟು ಹೆಚ್ಚಾಗಿ ಎಲ್ಲಾರು ಬೆಂಗಳೂರಿನಲ್ಲೇ ಬಂದಿರ್ಬೇಕಂತ. ಯಾಕಂದ್ರೆ ಇಲ್ಲಿ ಕ್ಲೈಮೇಟ್ ಈಗ ಕ್ಲೈಮೆಟಿಕ್ ಕಂಡೀಷನ್ ಹೆಂಗಿದೆ, ಬಹಳ ಅನುಕೂಲವಾಗಿರುತ್ತೆ, ಬಹಳ ಪ್ಲೆಸೆಂಟ್ ಆಗಿರುತ್ತೆ. ಸೊ ಎಲ್ಲಾ ಜನಗಳು ಎಲ್ಲ ಎಂಟೈರ್ ಏನ್ ನಾನು ನೇಷನ್ ಇಂದ ನಮ್ಮ ದೇಶದಿಂದ ಎಲ್ಲಾ ಭಾಗದಿಂದ ಅವರು ಈ ಬೆಂಗಳೂರು ಭಾಗಕ್ಕೆ ಬರ್ಬೇಕಂತ ಎಲ್ಲರಿಗೂ ಉದ್ದೇಶ ಇರುತ್ತೆ. ಸೊ ಇದು ಇಲ್ಲಿ ಸೌಲಭ್ಯಗಳು ಸಿಗ್ಬೇಕಂದ್ರೆ ರೋಡ್ ಸಿಗ್ಬೇಕು, ನೀರ್ ಸಿಗ್ಬೇಕು, ಪವರ್ ಸಿಗ್ಬೇಕು. ಅಲ್ಲ, ಇವಾಗ ನೀವು ಮೇಸ್ಟ್ರು, ನೀವು ಒಂದ್ ಕೊಠಡಿಲಿ 100 ಜನನ್ ತುಂಬಬಹುದು. ಈ 100 ಜನದ ಜಾಗದಲ್ಲಿ 200 ಜನನ್ ತುಂಬೋದ್ರೆ ಏನಾಗುತ್ತೆ? ಇರೋ ಫೆಸಿಲಿಟಿ ಎಲ್ರಿಗೂ ಕೊಡಕ್ ಆಗಲ್ಲ. ಅದ್ರ ಬದಲು ಸೆಕೆಂಡ್ ಥರ್ಡ್ ಟೈರ್ ಸಿಟಿನ ಸರ್ಕಾರ ರೆಡಿ ಮಾಡ್ಬೇಕಾಗಿತ್ತು. ಒಂದೇ ಸಿಟಿನ ಎಕ್ಸ್ಟೆಂಡ್ ಮಾಡ್ಕೊಂಡು ತುಮಕೂರ್ವರೆಗೂ ಬೆಂಗಳೂರು ಅಂತ ಹೆಸರಿಟ್ಕೊಂತೀನಿ ಅಂತ ಅವರು ಯೋಚನೆ ಮಾಡ್ತಾ ಇದಾರೆ. ಇದು ವೈಜ್ಞಾನಿಕವಾಗಿ ಸರಿ ಇದೆ ಅನ್ಸುತ್ತಾ ತಮಗೆ? ವೈಜ್ಞಾನಿಕವಾಗಿ ಸರಿ ಇದೆ. ಯಾಕಂದ್ರೆ ನೀನು ಇನ್ನೊಂದು ಕಡೆ ಅದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಕಷ್ಟ. ಅಲ್ಲ, ಸಬ್ ಸಿಟೀಸ್ ಗಳನ್ನ ಮಾಡ್ಕೋಬಹುದಲ್ವಾ? ಈಗ ತುಮಕೂರೆಲ್ಲ ಈಗ ಇನ್ನೊಂದು ಜಿಲ್ಲೆ, ಇನ್ನೊಂದು ಸಬ್ ಸಿಟೀಸ್ ತರ ಇರ್ಬೋದು, ಮೈಸೂರು, ಅವನ್ನೇ ರೆಡಿ ಮಾಡ್ಕೊಳ್ಳೋದ್ ಬಿಟ್ಟು ಎಲ್ಲದಕ್ಕೂ ಬೆಂಗಳೂರೇ ಅಂತ ಇಟ್ಕೊಂಡು ಹೋದ್ರೆ ಸುಮ್ನೆ ರಿಯಲ್ ಎಸ್ಟೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಆ ನೇಮಿಗೆ ಜಾಸ್ತಿ ಕಾಸ್ಟ್ ಜಾಸ್ತಿ ಇರ್ಬೋದು. ಬಟ್ ಏನಂದ್ರೆ ಸುಲಭ ಅಂತ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಈಗ ಬೆಂಗಳೂರು ಕ್ಲೈಮೇಟ್ ಹೆಂಗಿದೆ ಅಂದ್ರೆ, ಅಲ್ಲ ಸರ್, ನೀವು ಕ್ಲೈಮೇಟ್ ವಿಷಯ ನೀವ್ ಹೇಳಿದಾಗ ನೀವು ಚೈಲ್ಡ್ಹುಡ್ ನ ಇಲ್ಲೇ ಕಳೆದಿದ್ರಿ. ಅವತ್ತಿನ ಕ್ಲೈಮೇಟ್ ಹೋಲಿಸಿದ್ರೆ ಚೇಂಜ್ ಆಗ್ಬಿಟ್ಟಿದೆ ಆಲ್ರೆಡಿ, ಹೌದಲ್ಲ? ಇಲ್ಲ, ಚೇಂಜ್ ಆಗಲ್ಲ ಅಷ್ಟು ಈಸಿಯಾಗಿ. ಅಲ್ಲ, ಅವತ್ತಿಗೆ ಹೋಲಿಸಿದ್ರೆ ನೀವು ನಾನು ಬೆಂಗಳೂರಲ್ಲೇ ಹುಟ್ಟಿದ್ದು. ಒಂದೊಂದ್ ವಾರ ಮಳೆ ಬರ್ತಾ ಇತ್ತು. ಒಂದ್ಸರಿ ಶುರುವಾದ್ರೆ ಗಾರ್ಡನ್ ಸಿಟಿ ಆಗಿತ್ತು. ಇವತ್ತು ಅದೆಲ್ಲ ನಾವು ಕಳ್ಕೊಂಡಿದೀವಿ. ಅದು ಫಸ್ಟ್ ಗಾರ್ಡನ್ ಸಿಟಿ ಆಯ್ತು, ಎಲೆಕ್ಟ್ರಾನಿಕ್ ಸಿಟಿ ಆಯ್ತು, ಎನ್ವಿರಾನ್ಮೆಂಟ್ ಸಿಟಿ ಆಯ್ತು, IT ಸಿಟಿ ಆಯ್ತು, ಈಗ AI ಸಿಟಿ ಆಗಿದೆ. ಇವಾಗ ಕ್ಯಾನ್ಸರ್ ಸಿಟಿ ಆಗಿದೆ. ಕ್ಯಾನ್ಸರ್ ನಾವು ಯಾಕೆ ಬೆಂಗಳೂರೇ ಎಲ್ಲರೂ ಬೆಂಗಳೂರು ಬಂದು ಸೇರ್ಕೊಳಕ್ಕೆ ಪ್ರಯತ್ನ ಮಾಡ್ತಾರಲ್ಲ. ಈಗ ಅವ್ರಿಗೆಲ್ಲ ನೀವು ಬಾರ್ಡರ್ ಹಾಕಿ ಅವರು ಬರಬೇಡ ಅಂತ ಹೇಳಕ್ ಆಗಲ್ಲ. ಅಲ್ಲ, ಬಾರ್ಡರ್ ಹಾಕೋದ್ ಬೇಡ. ಈಗ ಉತ್ತರ ಪ್ರದೇಶದಲ್ಲಿ ಅಲ್ಲೊಂದು ದೊಡ್ಡ ಸಿಟಿ ರೆಡಿ ಮಾಡ್ಬೇಕು.
ಒಂದೊಂದ್ ರಾಜ್ಯಕ್ಕೆ ಒಂದೊಂದ್ ರೆಡಿ ಮಾಡ್ಬೇಕು, ಇಡೀ ದೇಶಕ್ಕೆ ಒಂದೇ ಸಿಟಿನಾ? ಒಂದು ಸಿಟಿ ಅಂತ ಆಗಲ್ಲ, 106 ಸಿಟಿಗಳು ಬೇಕು. ಹೌದೌದು, ಬೇರೆ ಬೇರೆ ರಾಜ್ಯದಲ್ಲಿರೋರು ಇದೇ ತರ ವರ್ಕ್ ಮಾಡ್ಬೇಕಾಗಿದೆ ಅಲ್ವಾ? ಇಲ್ಲ, ನಾನ್ ಹೇಳ್ತಾ ಇರೋದು ಬೆಂಗಳೂರಿಗೆ ಸೀಮಿತವಾಗಿ ಏನ್ ಆಗ್ಬೇಕಂತ. ಈಗ ಆ ತರ ನೋಡಿದ್ರೆ ಆರ್ಥಿಕ ಪರಿಸ್ಥಿತಿ ಇನ್ನು ಇಂಪ್ರೂವ್ ಆಗ್ಬೇಕಂದ್ರೆ, ಇದು ಬೆಳವಣಿಗೆ ಆಗ್ಬೇಕಂದ್ರೆ ನಮ್ಗೆ ಒಂದು ಸಿಟಿ ಸಾಲುತ್ತಾ 1.4 ಬಿಲಿಯನ್ಗೆ? ಬಾಂಬೆ ಒಂದೇ ಸಿಟಿ ಸಾಕಾ? ಕಲ್ಕಟ್ಟ ಒಂದೇ ಸಿಟಿ ಸಾಕಾ? ಆಗಲ್ಲ. 106 ಸಿಟೀಸ್ಗಳು ಆತರ ಮಾಡ್ಬೇಕಂದ್ರೆ ಅದಕ್ಕೆ ಬಹಳ ಸಾಕಷ್ಟು ದುಡ್ಡು ಬೇಕಾಗಿದೆ. ಆ ದುಡ್ಡನ್ನ ನಾವು ಉತ್ಪಾದನೆ ಮಾಡ್ಬೇಕಂದ್ರೆ ನಮ್ಗೆ ಫಸ್ಟ್ ಎಕನಾಮಿಕ್ ಆರ್ಥಿಕ ಪರಿಸ್ಥಿತಿ ಇನ್ನು ಸುಧಾರಣೆ ಆಗ್ಬೇಕು. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೇಕಂದ್ರೆ ನ್ಯಾಚುರಲ್ ರಿಸೋರ್ಸಸ್, ನಮ್ಮಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇರುತ್ತೆ. ಆ ನ್ಯಾಚುರಲ್ ರಿಸೋರ್ಸಸ್ ಬಹಳ ದಕ್ಷತೆಯಿಂದ ಉಪಯೋಗಿಸಿ ಅದನ್ನ ಜನಸಾಮಾನ್ಯ ಸಮುದಾಯಕ್ಕೆ ಉಪಯೋಗಿಸಿದಾಗ ಇದೆಲ್ಲ ಆಗುತ್ತೆ. ಅದೇನ್ ಕಷ್ಟ ಇಲ್ಲ. ಯಾಕಂದ್ರೆ 100 ವರ್ಷದಲ್ಲಿ ನಾವು 80 ವರ್ಷದಲ್ಲಿ ಇಷ್ಟು ಪ್ರಗತಿ ಆಗಿರೋದು ಸ್ವಾತಂತ್ರ್ಯ ಬಂದ ಮೇಲೆ ಇದು ನಮಗೆ ಬಹಳ ಹೆಮ್ಮೆಯಾದ ವಿಷಯ. ಸರ್, ತಾವು ವಿಶ್ವೇಶ್ವರಯ್ಯ ಇದು KR ಸರ್ಕಲ್ ಇದೆ ಕಾಲೇಜಿನ ನಾನು ನೋಡಿದೀನಿ. ಅವಾಗ ಹೇಗಿತ್ತು? ನೀವು ಅಲ್ಲೇ ಸುದೀರ್ಘ ಕಾಲ ಪಾಠ ಮಾಡಿದವರು, ಆಮೇಲೆ VC ಆದ್ರಿ. ಆದ್ರೆ ಇವಾಗ ಅದನ್ನ ಯಾವ ಮಟ್ಟಕ್ಕೆ ನೀವು ಅದನ್ನ ರಿಸೋರ್ಸ್ ತಂದು ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಕಟ್ಟಿದ್ದಕ್ಕೆ ಅದೊಂದು ಎಕ್ಸಾಂಪಲ್. ನಮ್ಮಲ್ಲೂ ಭ್ರಷ್ಟಾಚಾರ ಕಂಟ್ರೋಲ್ ಬರ್ಬೇಕಾಗಿದೆ ಅನ್ಸಲ್ವಾ ಸರ್ ತಮಗೆ? ಭ್ರಷ್ಟಾಚಾರ ರಾಜ್ಯ ಮಟ್ಟದಲ್ಲಿ ಬರಬೇಕಿಲ್ಲ, ಅದೇ ದೇಶದ ಮಟ್ಟದಲ್ಲಿ ಇಲ್ಲ ನೇತಾರಗಳ ಮಟ್ಟದಿಲ್ಲ, ಜನಸಾಮಾನ್ಯದಲ್ಲಿ ಬರಬೇಕು. ಪ್ರಾಮಾಣಿಕತೆ ಜನಸಾಮಾನ್ಯದಲ್ಲಿ ಬಂದ್ರೆ ಅದನ್ನ ನೇತೃತ್ವದಲ್ಲಿ ಪ್ರತಿನಿಧಿಗಳಿದಾರಲ್ಲ ಅವರು ಆನೆಸ್ಟ್ ಆಗ್ತಾರೆ. ಈಗ ಯಾರಿಂದ ಯಾರಿಗೆ ತಲುಪುತ್ತೆ ಭ್ರಷ್ಟಾಚಾರ ಅಂತ ಹೇಳಿದಾಗ ನನಗನ್ಸೋದು ಭ್ರಷ್ಟಾಚಾರ ಸಾಮಾನ್ಯ ವ್ಯಕ್ತಿಯಿಂದ ಅದು ಶುರು ಆಗುತ್ತೆ. ಆಗ ಸಾಮಾನ್ಯ ವ್ಯಕ್ತಿಯಿಂದ ಶುರು ಆಗಿ ಅದು ಪ್ರತಿನಿಧಿಯವರೆಗೂ ಹೋಗ್ತಾ ಇರುತ್ತೆ. ಈಗ ಪ್ರತಿನಿಧಿ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರ, ಇಲ್ಲ ಸಾಮಾನ್ಯ ಜನರು ಕರಪ್ಷನ್ ಕಾಂಟ್ರಿಬ್ಯೂಟ್ ಮಾಡ್ತಾರ ಅಂತ ಹೇಳಿದಾಗ ಪ್ರತಿನಿಧಿಯವರಿಗೆ ಅವ್ರಿಗೆ ಇದು ಪವರ್ ಇದೆ ಅದನ್ನ ಕಂಟ್ರೋಲ್ ಮಾಡಕ್ಕೆ. ಸೊ ಅವರು ಆ ದಿಕ್ಕಿನಲ್ಲಿ ಹೋಗ್ಬೇಕು. ಮತ್ತೆ ಸಾಮಾನ್ಯ ಜನ ಸಮುದಾಯನು ಆ ಪ್ರಾಮಾಣಿಕತೆಯಲ್ಲಿ ಅವರು ತೊಡಗಿಕೊಳ್ಬೇಕು. ಈಗ ನಾನು ಉದಾಹರಣೆಗೆ ಒಂದು ಹೇಳ್ತಾ ಇದ್ದೀನಿ. ಈಗ ನೀಟ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಲೀಕ್ ಆಯ್ತು. ಅದಕ್ಕೆ ಯಾರು ಹೊಣೆ ಬಂದು ಮಿನಿಸ್ಟರ, ಇಲ್ಲ ಜನ ಸಮುದಾಯನ, ಇಲ್ಲ ಗ್ರೇಟ್ ಇದು ಮಧ್ಯಸ್ಥರು ಇದಾರಲ್ಲ ಇದು ಟ್ಯೂಷನ್ ಸೆಂಟರ್ಸ್ ಇವರ? ಇದಕ್ಕೆ ನಾವು ಸರ್ಕಾರ ಅದನ್ನ ಕಂಟ್ರೋಲ್ ನಿಯಂತ್ರಣದಲ್ಲಿ ತರಕ್ಕೆ ಪ್ರಯತ್ನ ಮಾಡುತ್ತೆ. ಬಟ್ ಯಾರ ಹತ್ರ ಅದನ್ನ ನೈತಿಕತೆ ಇರುತ್ತೆ, ನೈತಿಕತೆ ಅವ್ರ ಪವರ್ ಇದೆ, ಅದಕ್ಕೆ ನಾವು ಗವರ್ಮೆಂಟ್ ನೈತಿಕತೆ ಅವರೇ ರಿಸೈನ್ ಮಾಡ್ಬೇಕು. ರಿಸೈನ್ ಮಾಡೋದು ಅದಕ್ಕೆ ಪರಿಹಾರ ಇಲ್ಲ. ಹೆಂಗೆ ಅದನ್ನ ನಿಲ್ಸ್ಬೇಕು, ತಡೆ ಹಾಕ್ಬೇಕಂದ್ರೆ ಅದು ಸಾಮಾನ್ಯ ಜನದಲ್ಲೇ ಬರ್ಬೇಕು. ಸಾಮಾನ್ಯ ಜನದಲ್ಲಿ ಯಾವಾಗ ಪ್ರಾಮಾಣಿಕತೆ ಬರುತ್ತೆ ಆಗ ಅವರು ಸರಿಯಾದ ಪ್ರತಿನಿಧಿಗಳನ್ನು ಚುನಾಯಿಸ್ತಾರೆ. ಸರಿಯಾದ ಪ್ರತಿನಿಧಿ ಚುನಾಯಿಸಿದಾಗ ಪ್ರತಿನಿಧಿನೂ ಸಾಮಾನ್ಯ ಜನರು ಒಟ್ಟು ಸೇರಿ ಆ ಪ್ರಾಮಾಣಿಕತೆ ತರಬೇಕು. ಆ ಪ್ರಾಮಾಣಿಕತೆ ಬಂದಾಗ ಈಗ ನಾವು ನೀಟ್ ಕ್ವಶನ್ ಪೇಪರ್ ಲೀಕ್ ಆಗುತ್ತೋ ಇದು, ಆಮೇಲೆ ಇದು ಡೆವಲಪ್ಮೆಂಟ್ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೇಕು, ಇಲ್ಲ ಸಿಟೀಸ್ ಕಟ್ಟಬೇಕು, ಇದಕ್ಕೆಲ್ಲ ಒಂದು ದೃಷ್ಟಿಕೋನ ಸಿಕ್ಕುತ್ತೆ ನಮ್ಗೆ. ಸರ್, ತಾವು ದೇಶ ವಿದೇಶ ಎಲ್ಲ ಎಕಾನಮಿ ಮತ್ತೆ ರಾಜಕೀಯ ಎಲ್ಲ ತಿಳ್ಕೊಂಡಿದ್ದೀರಾ. ನಮ್ಮ ಜನರ ಮೊದ್ಲೇ ಭಾರತೀಯರಂದ್ರೆ ಸ್ವಲ್ಪ ನೈತಿಕತೆ ಮಟ್ಟ ಚೆನ್ನಾಗಿದೆ ಅನ್ನೋರು. ಆದ್ರೆ ಇವತ್ತು ಇಡೀ ವಿಶ್ವದಲ್ಲಿ ನಮ್ದೇ ಕುಸಿತಾ ಇದೆ ಹೆಚ್ಚಾಗಿ. ಅದಕ್ಕೆ ಕಾರಣ ಏನಿರ್ಬೋದು ಸರ್? ತಾವು ಲೆಕ್ಚರರ್ ಆಗಿ ಅಥವಾ ಪ್ರಾಧ್ಯಾಪಕರಾಗಿ ಗಮನಿಸಿದ್ದು? ಇಲ್ಲಮ್ಮ, ನೈತಿಕತೆ ಕುಸಿದಿಲ್ಲ, ಕುಸಿತಿದೆ ಅಂತ ನಮಗೆ ಅನ್ಸುತ್ತೆ. ಆತರ ವಿಶ್ವದಲ್ಲೇ ಆತರ ನೈತಿಕತೆ ರಿಲೇಟಿವ್. ಅವ್ರಿಗಿಂತ ನೈತಿಕತೆ ನಮ್ಗೆ ಹೆಚ್ಚಿದ, ಬೆಟರ್ ಇದ ಅಂತ ಹೇಳಿದಾಗ ಇದೆ. ಯಾಕಂದ್ರೆ ವಿಶ್ವದಲ್ಲೇ ಆತರ ಬೆಳವಣಿಗೆ ಇದೆ. ಆ ವಿಶ್ವದ ನೀವು ಅಬ್ಸಲ್ಯೂಟ್ ನೈತಿಕತೆ ನೋಡ್ತಾ ಇದ್ದೀರಾ, ಮೊದ್ಲು ಹೆಂಗಿತ್ತು ಈಗ ಹೆಂಗಿದೆ ಅಂತ. ಬಟ್ ವಿಶ್ವದಲ್ಲಿ ಯಾವ ತರ ಆಗ್ತಾ ಇದೆ, ಆ ವಿಶ್ವ ಮಟ್ಟದಲ್ಲಿ ನೋಡಿದಾಗ ನಮ್ಮ ನೈತಿಕತೆ ಬೇರೆ ದೇಶಕ್ಕಿಂತ ಇನ್ನೂ ಬಹಳ ಚೆನ್ನಾಗೇ ಇದೆ. ಅಬ್ಸಲ್ಯೂಟ್ ರಿಲೇಟಿವ್ ಇದೆರಡು ನೋಡ್ಬೇಕು. ಅಬ್ಸಲ್ಯೂಟ್ ನೋಡಿದಾಗ ನೈತಿಕತೆ ಎಲ್ಲಾ ಕಡೆನೂ ಕುಸಿದಿದೆ. ಸೊ ರಿಲೇಟಿವ್ ಆಗಿ ನೋಡಿದಾಗ ನಾವು ಇನ್ನೂ ಎತ್ತರದ ಮಟ್ಟದಲ್ಲೇ ಇದ್ದೀವಿ.
ಸರ್ ಈಗ ಮನುಷ್ಯನಿಗೊಂದು ಒತ್ತಡ ಇರುತ್ತೆ, ಮಂತ್ರಿಗಳಿಗೊಂದು ಒತ್ತಡ ಇರುತ್ತೆ, ದೇಶಕ್ಕೊಂದು ಒತ್ತಡ ಇರುತ್ತೆ. ಈಗ ನಮ್ಮ ದೇಶದ ಅಭಿವೃದ್ಧಿ ಪಥ ಯಾವಾಗ್ಲೂ ನಾವು ಚೀನಾ ಮುಂದೆ ಹೋಗ್ತಿದೆ, ಪಕ್ಕದಲ್ಲಿ ಅಮೆರಿಕ ನಮ್ಮ ಮೇಲೆ ಒತ್ತಡ ಇರಬಹುದು, ಈ ರೀತಿ ಒತ್ತಡದಲ್ಲೇ ನಮ್ ದೇಶ ಮುಂದುವರಿತಿದ್ಯಾ ಅಥವಾ ಇಲ್ಲ ತನ್ನ ದಾರಿ ತಾನೇ ಮಾಡ್ಕೊಳ್ತಾ ನಾವು ಸೇಫ್ ಆಗಿದ್ದೀವಾ? ನಮ್ಮ ದೇಶ ಬಹಳ ಸುರಕ್ಷಿತವಾಗಿದೆ. ಹಾ, ಯಾಕಂದ್ರೆ ಆಗ ನಾವು 1947ನೇ ಇಸ್ವಿಗಿಂತ ಈಗ 80 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ 80 ವರ್ಷ ಬಹಳ ಇದು ಅದ್ಭುತವಾಗಿ ಬೆಳೆದಿದೀವಿ. ಅದು ಯಾವುದೇ ಸರ್ಕಾರ ಇರ್ಬೋದು, ಈ 80 ವರ್ಷದಲ್ಲಿ ಎಲ್ಲಾ ಸರ್ಕಾರವೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತೆ ಎಲ್ಲೋ ಒಂದ್ ಕಡೆ ನಾವು 1950ನೇ ಇಸ್ವಿ ಅದನ್ನೆಲ್ಲ ಬಹಳ ಸ್ವಲ್ಪ ವೀಕ್ ಆಗಿದ್ವಿ, ಐ ಮೀನ್ ಸುರಕ್ಷತೆನಲ್ಲಿ. ಈಗ ಅದು ಬಹಳ ಬೆಳವಣಿಗೆ ಆಗಿದೆ. ಮನಮೋಹನ್ ಸಿಂಗ್ ಬಂದಾಗ ಲಿಬರಲೈಸೇಷನ್ ಆಯ್ತು, ಮೋದಿ ಬಂದಾಗ ಅದನ್ನ ಮುಂದಕ್ಕೆ ತಗೊಂಡು ಹೋಗಿದ್ದಾರೆ. ಮೊದಲು ನೆಹರು ಇದ್ದಾಗ ಆಗುತ್ತಾನೆ ನಮ್ಗೆ ಸ್ವಾತಂತ್ರ್ಯ ಬಂದಿದೆ. ಅವಾಗ ನಾವು ಯಾವ್ದೋ ಸುಮ್ನೆ ಜಸ್ಟ್ ದುಂಬಿಡಕ್ಕಾಗಲ್ಲ, ಅದು ಕ್ರಮೇಣವಾಗಿ ಪ್ರಗತಿ ಆಗೋದು. ಕ್ರಮೇಣವಾಗಿ ಈಗ 80 ವರ್ಷದಲ್ಲಿ ಈಗ ಮನಮೋಹನ್ ಸಿಂಗ್ ಇದ್ದಾಗ ಪ್ರಗತಿ ಅದೇ ಒಂದು ಬೇರೆ ತರ ಇರುತ್ತೆ, ಮೋದಿ ಬಂದಾಗ ಪ್ರಗತಿ ಅದೇ ಒಂದು ಬೇರೆ ತರ ಇರುತ್ತೆ. ಒಂದು 10 ವರ್ಷಕ್ಕೆ ಬೇರೆ ಬೇರೆ ಮಟ್ಟದಲ್ಲಿ ನಾವು ಪ್ರಗತಿ ಆಗಿದ್ದೀವಿ. ಒಟ್ಟಾರೆ ನಾವು ಹೆಚ್ಚು ಕಡಿಮೆ 80 ವರ್ಷದಲ್ಲಿ ಸಾಕಷ್ಟು ಪ್ರಗತಿ ಮಾಡಿದೀವಿ ಅಂತ ನನ್ನ ಅನಿಸಿಕೆ. ಸರ್, ಈಗ ಸಿಟಿ ಜನ ಒಂದು ಕ್ವಾಂಟಮ್, ಕಂಪ್ಯೂಟರ್ ಈ ತರ ಎಲ್ಲ ತಿಳ್ಕೊಂಡಿರ್ತಾರೆ, AI, ಅವ್ರು ಆ ಸ್ಪೀಡ್ಗೆ ಓಡೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಸಣ್ಣ ಪಟ್ಟಣಗಳಲ್ಲಿರೋರು ಇದ್ಯಾವುದಕ್ಕೂ ತೆರ್ಕೊಳ್ಳಲ್ಲ. ಅವ್ರು ತೆರ್ಕೊಳ್ಳದೆ, ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲದೆ ಬರೀ ಸಿಟಿ ಅವರಿಂದನೇ ಮುಂದುವರಿಯಕ್ ಸಾಧ್ಯನಾ ಒಂದ್ ದೇಶ? ಈಗ ಶಿಕ್ಷಣ ಪಡೆಯೋದು ಏನು ಗ್ರಾಮೀಣ ಪ್ರದೇಶಕ್ಕೆ ಮಾತ್ರ ಸೀಮಿತವಿಲ್ಲ, ಇಲ್ಲ ಇದು ಸಿಟಿ ನಗರ ಪ್ರದೇಶಕ್ಕೆ ಸೀಮಿತವಾಗಿಲ್ಲ. ಯಾಕಂದ್ರೆ ಈಗ ನಾನು ನೋಡ್ತಾ ಇರುವ ಹಂಗೆ ಶಿಕ್ಷಣದಲ್ಲಿ ಬಡ ಮಕ್ಕಳು, ಗ್ರಾಮೀಣ ಮಕ್ಕಳೇ ಚೆನ್ನಾಗಿ ಓದೋದು, ರ್ಯಾಂಕ್ ಪಡೆಯೋದು ಅವರೇ. ಸೊ ನೀವು ಯಾವ್ದೇ ಪರೀಕ್ಷೆನಲ್ಲಿ ನೋಡಿ, ಈಗ ನೀವು ಹೇಳ್ತಾ ಇದ್ರೆ ಇದು ಪರೀಕ್ಷೆನಲ್ಲಿ ಗೋಲ್ಡ್ ಮೆಡಲ್ ಬಂದಾಗ, ನಾವು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಗೋಲ್ಡ್ ಮೆಡಲ್ ಬಂದಾಗ 95% ಗೋಲ್ಡ್ ಮೆಡಲ್ ಹೆಣ್ಮಕ್ಳಿಗೆ ಹೋಗುತ್ತೆ, ಇನ್ನು 5% ಗಂಡು ಮಕ್ಕಳಿಗೆ. ನೀವು ಯಾವ್ದೇ ವಿಶ್ವವಿದ್ಯಾಲಯದಲ್ಲಿ ನೋಡಿ, ಹೆಣ್ಣು ಮಕ್ಕಳಿಗೆ ಹೆಚ್ಚು ಗೋಲ್ಡ್ ಮೆಡಲ್ ಸಿಕ್ಕುತ್ತೆ, ಗಂಡು ಮಕ್ಕಳು ಸಿಕ್ಕಲ್ಲ. ಸೊ ಗ್ರಾಮೀಣ ಪ್ರದೇಶ ಆಗ್ಲಿ ನಗರ ಪ್ರದೇಶ ಆಗ್ಲಿ ಈಗ ಶಿಕ್ಷಣ ಯಾವ ತರ ಬೆಳ್ಕೊಂಡಿದೆ ತಂತ್ರಜ್ಞಾನದಲ್ಲಿ ಅಂದ್ರೆ, ನೀವು ಯಾವ್ದೇ ಭಾಗದಲ್ಲಿರಿ ನಿಮ್ಗೆ ಶಿಕ್ಷಣ ಪಡೆಯಲು ಅವಕಾಶ ಸಿಕ್ಕುತ್ತೆ, ಮತ್ತೆ ಸಿಕ್ಕಿದೆ, ಮತ್ತೆ ಅದಕ್ಕೆ ಅವಕಾಶಗಳನ್ನು ಬಹಳ ವೆಚ್ಚನೂ ಕಡಿಮೆ ಆಗ್ತಾ ಇದೆ. ಸೊ ಅದರಿಂದ ನೀವು ಗ್ರಾಮೀಣ ಪ್ರದೇಶ ನಗರ ಪ್ರದೇಶಕ್ಕೆ ಇನ್ ಮುಂದಕ್ಕೆ ವ್ಯತ್ಯಾಸ ಹೆಚ್ಚು ಆಗಿರಲ್ಲ. ಸರ್, ಇಷ್ಟು ನಮ್ಮ ಯುವಕರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂದ್ರೆ ನಾವು ವಿಶ್ವದ 200 ವಿಶ್ವವಿದ್ಯಾಲಯದಲ್ಲಿ ಟಾಪ್ 200 ಒಳಗಡೆ ಒಂದು ನಮ್ಮ ವಿಶ್ವವಿದ್ಯಾಲಯ ಇಲ್ಲ. ಇಂತ ಕೇಂಬ್ರಿಡ್ಜ್ ಅಂತ ವಿಶ್ವವಿದ್ಯಾಲಯ ನಮ್ಗೆ ಕಟ್ಟಕ್ಕಾಗ್ಲಿಲ್ಲ. ಕಾರಣ ಏನಿರ್ಬೋದು ಸರ್? ತಾವು ಶಿಕ್ಷಣ ತಜ್ಞರಾಗಿ ಏನ್ ಹೇಳ್ತೀರಾ? ವಿಶ್ವವಿದ್ಯಾಲಯ ಏನು ಯುನೈಟೆಡ್ ಕಿಂಗ್ಡಮ್, ಬ್ರಿಟಿಷರ ರಾಜ್ಯದಲ್ಲಿ ಅದು 2000 ವರ್ಷ ಇತಿಹಾಸ ಇದೆ. 2000 ಇತಿಹಾಸದಲ್ಲಿ ಅದು 2000 ವರ್ಷ ನಿರಂತರವಾಗಿ ಯಾವುದೇ ತೊಡಕಿಲ್ದೆ ನಡ್ಕೊಂಡ್ ಬಂತು. ಅಮೆರಿಕನಲ್ಲಿ 250 ವರ್ಷ ಆಗಿದೆ. ಈಗ ನಾವು ಆತರ ನೋಡಿದ್ರೆ ವಿಶ್ವದ ಮೊದಲು ವಿಶ್ವವಿದ್ಯಾಲಯ ಶುರುವಾಗಿದ್ದು ನಮ್ಮ ದೇಶದಲ್ಲೇ, ತಕ್ಷಶಿಲಾ ಅಂಡ್ ನಳಂದ. ಆಗ ನೋಡಿದಾಗ ಎಲ್ಲಾ ದೇಶ ಇದು ಜನ ಬಂದು ಅಲ್ಲಿ ಶಿಕ್ಷಣ ಪಡೆಯಕ್ ನೋಡ್ತಾ ಇದ್ರು, ಶಿಕ್ಷಣ ಪಡೆದ್ರು, ಮತ್ತೆ ಆ ಶಿಕ್ಷಣದಿಂದ ಅವರು ಪ್ರಗತಿ ಆದ್ರು. ಈಗ ಚೈನಾಯಿಂದ ಬರ್ತಾ ಇದ್ರು, ಸೌತ್ ಈಸ್ಟ್ ಏಷ್ಯಾದಿಂದ ಬರ್ತಾ ಇದ್ರು ನಳಂದ ತಕ್ಷಶಿಲಾಗೆ. ಆಗ ಶಿಕ್ಷಣ ವ್ಯವಸ್ಥೆ ಚೆನ್ನಾಗೇ ಇತ್ತು. ಬಟ್ 1912ನೇ ಇಸ್ವಿಯಿಂದ 17ನೇ ಇಸ್ವಿ 500 ವರ್ಷ ನಾವು ಶಿಕ್ಷಣನೇ ನಾವೆಲ್ಲ ಇದು ಶಿಕ್ಷಣ ಬಹಳ ದೂರ ಆಡಳಿತದಿಂದ ಬ್ರಿಟಿಷ್ ಸರ್ಕಾರ ಆ ಶಿಕ್ಷಣವನ್ನು ಒಂಥರ ತಡೆ ಹಾಕ್ತು. ಬಟ್ 18ನೇ ಶತಮಾನದಿಂದ ನಾವು ತಿರ್ಗಾ ವಿಶ್ವವಿದ್ಯಾಲಯ ಬಿಲ್ಡ್ ಮಾಡಕ್ಕೆ, ಅದನ್ನ ಪ್ರಗತಿ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ. ಬಟ್ 1947ನೇ ಇಸ್ವಿ ಆದ್ಮೇಲೆ ಈಗ ನಾವೇನ್ ಮಾಡಿದ್ವಿ ಶಿಕ್ಷಣ ಕ್ಷೇತ್ರದಲ್ಲಿ, ಅದು ಸಾಕಷ್ಟು ಸಾಧನೆ. ಈಗ ಆ ಶಿಕ್ಷಣಕ್ಕೆ ಸಾಧನೆ ಇದು ಪ್ರೂಫ್ ಏನಿದೆ ಅಂದ್ರೆ, ನೀವು ಇದು
ಪುರಾವೆ ಏನಿದೆ ಅಂದ್ರೆ ನಮ್ ಇದು ಇಸ್ರೋ ನೋಡಿ, ನಾವು ವಿ ಹ್ಯಾವ್ ಡನ್ ವೆರಿ ವೆಲ್. ನಾವು ಭೂಮಿ ಮೇಲೆ ಬೆಳೆ, ನಾವು ವಿ ಹ್ಯಾವ್ ಬಿಕಮ್ ಸೆಲ್ಫ್ ಸಫಿಶಿಯಂಟ್ ಇನ್ ಅಗ್ರಿಕಲ್ಚರ್. ಈಗ ಉದ್ಯೋಗ 1.4 ಬಿಲಿಯನ್ ಜನ ಇಲ್ಲಿ ಇರೋದು. ಉದ್ಯೋಗ ಎಲ್ಲರಿಗೂ ಕೊಡಕ್ಕಾಗಲ್ಲ, ಬಟ್ ಆದ್ರೆ ನಮ್ಮ ಇಂಡಸ್ಟ್ರೀಸ್ ಸಾಕಷ್ಟು ಮುಂದುವರೆದಿದೆ. ನಾವು ಈಗ ಎಕ್ಸ್ಪೋರ್ಟ್ಸ್, ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಇದು ಟೆಕ್ಸ್ಟೈಲ್ಸ್, ಕ್ಲೋತ್ಸ್, ಮೆಟೀರಿಯಲ್ಸ್. ಈಗ ಲಾರ್ಜೆಸ್ಟ್ ಆ ಕಾಲಕ್ಕೆ ನಾವು 35% ಇತ್ತು ನಮ್ ಇದು ಆರ್ಥಿಕ. ಇದು 35% GDP, ವರ್ಲ್ಡ್ GDP. 15 ಶತಮಾನಗಳು ನಾವು 35% GDP ಇದ್ವಿ ಆಗ. ಅದು ನಾನು ಹೇಳ್ತಾ ಇರೋದು 1ನೇ ಶತಮಾನದಿಂದ 15ನೇ ಶತಮಾನವರೆಗೂ. ಬಟ್ ಆಮೇಲೆ ಬ್ರಿಟಿಷ್ ಸರ್ಕಾರ ಗುಲಾಮಗಿರಿಯಿಂದ ನಾವು ಎಲ್ಲ ಕಳ್ಕೊಂಡ್ವಿ. ಅವರು ನಮ್ಮ ದೇಶವನ್ನು ಸಾಕಷ್ಟು ಇಲ್ಲಿಂದ ಆರ್ಥಿಕ ಪರಿಸ್ಥಿತಿ ಕುಸಿಯೋದಕ್ಕೆ ಬ್ರಿಟಿಷ್ ಕಾರಣರಾದ್ರು. ಆಮೇಲೆ ಈಗ ನಾವು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಬೆಳವಣಿಗೆ ಆಗಿದೆ. 1960 ಇಸ್ವಿ 70ನೇ ಇಸ್ವಿನಲ್ಲಿ ನಮಗೆ ಊಟಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು, ಬೆಳೆ ಇರ್ಲಿಲ್ಲ. ಆಗ ನಾವು ಅಮೆರಿಕದಿಂದ ನಾವು ಇದು ಅವ್ರನ್ನ ಕೇಳ್ಕೊಂಡು ನಾವು ಜೋಳ ಮತ್ತೆ ಇದು ವೀಟ್ ಇದನ್ನೆಲ್ಲ ಗೋಧಿ ಎಲ್ಲ ತಂದಿದ್ದೀವಿ. ಈಗ ನಾವು ಬೇರೆ ದೇಶಕ್ಕೆ ಗೋಧಿ ಜೋಳ ಅದೆಲ್ಲ ಕೊಡಕ್ಕೆ ಸಿದ್ಧರಾಗಿದ್ದೀವಿ. ಅಂದ್ರೆ ಬೆಳವಣಿಗೆ ಇದೆ ಇಲ್ವಾ? ಸೊ ಕೃಷಿ ಭೂಮಿನಲ್ಲಿ ನಾವು ಬೆಳವಣಿಗೆ ಖಂಡಿತ ಸಾಧನೆ ಮಾಡಿದೀವಿ. ಇಂಡಸ್ಟ್ರಿನಲ್ಲೂ ಸಾಧನೆ ಮಾಡಿದ್ವಿ, ಸ್ಪೇಸ್ ಟೆಕ್ನಾಲಜಿನಲ್ಲೂ ಸಾಧನೆ ಮಾಡಿದ್ವಿ, ಶಿಕ್ಷಣ ಪಡೆಯಲು ಸಾಧನೆ ಮಾಡಿದ್ವಿ. ಬಟ್ ನಾವು ಆ ಎತ್ತರ ಮಟ್ಟಕ್ಕೆ ಇನ್ನು ಬೆಳೆಯಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಮ್ದು 80 ವರ್ಷ, ಇನ್ನು 80 ವರ್ಷದಲ್ಲಿ ಇದೀವಿ. ಬೇರೆ ದೇಶಗಳು 200 ವರ್ಷ, 300 ವರ್ಷ, 1000 ವರ್ಷ ಆಗಿದೆ. ಆ ಕಂಟಿನ್ಯೂಟಿಯಿಂದ ಅವ್ರು ಇನ್ನು ಮುಂದಕ್ಕೆ ಹೋಗಿದ್ದಾರೆ. ಬಟ್ ಇನ್ನು ಮುಂದಕ್ಕೆ ಯಾವ ತರ ಶಿಕ್ಷಣ ಇದರಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ನೀವು ಯಾವುದೇ ದೇಶದಲ್ಲಿರಿ, ನಿಮಗೆ ಮಾಹಿತಿ ತಂತ್ರಜ್ಞಾನದಿಂದ ನೀವು ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಸ್ಟಡಿ ಅಂಡ್ ಆಲ್ಸೋ ಇಂಪ್ರೂವ್. ಈಗ ನೀವು ನೋಡಿದ್ರೆ ಭಾರತೀಯರು ಅಮೆರಿಕಾಗ್ ಹೋಗಿದಾರಲ್ಲ, ಎಲ್ಲ ಟಾಪ್ ಇಂಡಸ್ಟ್ರಿ ನಾವೇ ಸಿಇಒಸ್. ಅಂದ್ರೆ ನಾವು ಬೆಳವಣಿಗೆ ಆಗಿದ್ವೇ ಇಲ್ಲ, ಅಲ್ಲಿ ಹೋಗಿ ಆಗಿದೀವಿ. ಆದ್ರೆ ಬ್ರೈನ್ ದೇಶಕ್ಕೆ ಒಳ್ಳೇದಲ್ಲ ಅಲ್ವಾ ಸರ್? ಈ ದೇಶದಲ್ಲೇ ಅವರೆಲ್ಲ ಇದ್ದಿದ್ರೆ ನಮ್ ಇನ್ನೂ ಸ್ಥಿತಿ ಚೆನ್ನಾಗಿರ್ತಾ ಇತ್ತು. ಇಲ್ಲ, ನಾನು ಅದನ್ನ ಇದು ಒಪ್ಪಲ್ಲ. ಯಾಕಂದ್ರೆ ನಮ್ಮ ದೇಶ ಎಂಟೈರ್ ಈ ಭೂಮಿ ವಿಶ್ವಕ್ಕೆ ಕೊಡೋ ಟೆಕ್ನಾಲಜಿ ಅಲ್ಲಿ ಸಂಪರ್ಸ್ಬೇಕು. ಎಲ್ಲೇ ಹೋಗ್ಲಿ ಅವರು ಇಂಡಿಯನ್ಸ್ ಆಗಿದ್ರೆ ನಮಗೆ ಅನುಕೂಲ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸತ್ಯ ನದೇಲ ಅವ್ರು ಯಾರು ಇದು ಗೂಗಲ್, ಅಮೆಜಾನ್ ಎಲ್ಲ ಇದಾರಲ್ಲ, ನಮ್ಮ ದೇಶಕ್ಕೆ ಒಳ್ಳೇದೇ ಆಗ್ತಾ ಇದೆಲ್ಲ. ಅವರು ಉನ್ನತ ಪೋಸ್ಟ್ ಹೋದಾಗ, ಪದವಿಗೆ ಹೋದಾಗ ಅದು ನಮ್ಮ ದೇಶಕ್ಕೆ ಇದು ಅನುಕೂಲನೇ ಆಗುತ್ತೆ. ಅಂದ್ರೆ ನಾವು ವರ್ಲ್ಡ್ ಇಂಜಿನಿಯರ್ಸ್ ಫಾರ್ ದಿ ವರ್ಲ್ಡ್ ಜನರೇಟ್ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಸಾಕಷ್ಟು ಜನಸಂಖ್ಯೆ ಇದೆ. ಸೊ ಬೇರೆ ದೇಶಕ್ಕೆ ಹೋದ್ರೆ ಏನು ತೊಂದ್ರೆ ಇಲ್ಲ. ಆದ್ರೆ ನಾವು ಇದು ಒಂಥರ ಗುಣಮಟ್ಟದ ಶಿಕ್ಷಣ ಕೊಡಲು ಪ್ರಯತ್ನ ಮಾಡ್ಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಸರ್ಕಾರವು. ಅದು ಕ್ರಮೇಣವಾಗಿ ಆಗೇ ಆಗುತ್ತೆ. ಇದ್ರ ಜೊತೆಗೆ ಹೊಸ ಚಾಲೆಂಜಸ್ ಇದಾವೆ ಸರ್. ಇದು 1947ರಲ್ಲಿ ಜನಸಂಖ್ಯೆ 30 ಲಕ್ಷ ಇತ್ತೇನೋ ದೇಶದಲ್ಲಿ. ಈಗ 30 ಕೋಟಿ ಇತ್ತು. ಈಗ 140 ಕೋಟಿಯಷ್ಟು ನಾವ್ ಇದ್ದೀವಿ. ಜನ ದೀರ್ಘ ಕಾಲ ಬಾಳ್ತಾ ಇದಾರೆ. ಅವ್ರಿಗೆ ಆರೋಗ್ಯ ಸಮಸ್ಯೆ, ಆಹಾರ, ಈಗ ಕೆಲವರು ಜಾಸ್ತಿ ಶ್ರೀಮಂತರಾಗ್ತಾ ಇದಾರೆ, ಕೆಲವರು ಬಡವರಾಗ್ತಾ ಇದಾರೆ. ಈ ತರ ಇವನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ತಾವು ಶಿಕ್ಷಣ ತಜ್ಞರಾಗಿ, ಆರ್ಥಿಕ ತಜ್ಞರಾಗಿ ಸರ್ಕಾರಕ್ಕೆ ಒಂದ್ ಸಲಹೆ, ಸೂಚನೆ ಏನ್ ಕೊಡ್ತೀರಾ ಸರ್? ನಾನು ಸೂಚನೆ ಸಲಹೆ ನಾನು ಒಬ್ರು ಕೊಟ್ರೆ ಆಗುತ್ತಾ? ಅಲ್ಲ, ಸರ್ಕಾರಕ್ಕೆ ತಾವು ತಜ್ಞರು ಪರಿಣಿತಿ ಇದ್ದಾರೆ, 100 ಜನ ಕೊಡ್ತಾರೆ. ನನ್ನ ಕೈಲಿ ಏನಾಗಿದೋ 50 ವರ್ಷದಲ್ಲಿ ಶಿಕ್ಷಣದಲ್ಲಿ ಅದು ನಾನು ಎಲ್ಲ ಕೊಟ್ಟಿದ್ದೇನೆ. ನನ್ನ ಕೈಲಿ ಏನೇನಾಗುತ್ತೋ ಒಂದು 4-5 ಸಂಸ್ಥೆಗಳು, 4-5 ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ದೀನಿ, 4-5 ಕಾಲೇಜ್ ಕಟ್ಟಿದ್ದೀನಿ, 50 ವರ್ಷ ಪಾಠ ಮಾಡಿದ್ದೀನಿ. ನನ್ನ ಕೈಯಲ್ಲಿ ಏನಾಗಿದೋ ಅದ್ ಮಾಡಿದೆ. ನನ್ನ ಸಲಹೆ ಏನಂದ್ರೆ, ಎಲ್ಲಾ ಸರ್ಕಾರಕ್ಕೂ, ರಾಜ್ಯ ಸರ್ಕಾರ ಇರ್ಬೋದು, ಇಲ್ದೇ ರಾಷ್ಟ್ರೀಯ ಸರ್ಕಾರ, ನ್ಯಾಷನಲ್ ಗವರ್ಮೆಂಟ್ ಇರ್ಬೋದು, ಅವರು ಹೆಚ್ಚು ಗಮನ ಶಿಕ್ಷಣ ಕಡೆ ಕೊಡ್ಬೇಕು. ನಮ್ಮ ಶಿಕ್ಷಣ GDP ಇಂದ 2% ಖರ್ಚು ಮಾಡ್ತಾ ಇದ್ದಾರೆ. ಆ 2% ಇಂದ 6% ಹೋದಾಗ ಆ ಶಿಕ್ಷಣಕ್ಕೆ ಇನ್ನೂ ಸ್ವಲ್ಪ ಬಲ ಸಿಕ್ಕುತ್ತೆ. ಅದಕ್ಕೆ ಸೌಲಭ್ಯಗಳು ಸಿಕ್ಕುತ್ತೆ. ಮತ್ತೆ ಫಂಡ್ಸ್ ಚೆನ್ನಾಗಿ ಬಂದಾಗ, ಆ ಸಂಶೋಧನೆ ಚೆನ್ನಾಗಿ ಮಾಡಿದಾಗ ನಾವು ವಿಶ್ವವಿದ್ಯಾಲಯ ಮಟ್ಟಕ್ಕೂ ಗ್ಲೋಬಲ್ ಔಟ್ಲುಕ್ ನಲ್ಲಿ ವಿಶ್ವದಲ್ಲೇ ನಾವು ಉನ್ನತ ಸ್ಥಾನ ಪಡೆಯಕ್ಕೂ ಅವಕಾಶ ಸಿಕ್ಕುತ್ತೆ. ಈಗ ಉದಾಹರಣೆಗೆ ನೋಡಿ, ನಮ್ಮ ಮಹಿಳೆಯರು
ಬಾಕ್ಸಿಂಗ್ ನಲ್ಲಿ ಇದು ಮಾಡಿದ್ದಾರೆ, ಐ ಮೀನ್ ಶಟಲ್ ಕಾಕ್ ನಲ್ಲಿ ಇದು ಮಾಡಿದ್ದಾರೆ, ಶಟಲ್ ಬ್ಯಾಡ್ಮಿಂಟನ್ ಇದು ಮಾಡಿದ್ದಾರೆ ಎಲ್ಲ. ಫಸ್ಟ್ ಇದು ಗೋಲ್ಡ್ ಮೆಡಲ್ ಪದಕವನ್ನು ಪಡೆದಿಲ್ವಾ ಈಗ? ಅಂದ್ರೆ ಸಮಯ ತಗೊಳುತ್ತೆ, ಅದು ಕ್ರಮೇಣವಾಗಿ ಹಾಗೆ ಆಗುತ್ತೆ. ಆದ್ರೂ ನಾವು ಬಹಳ ವೇಗದಿಂದ ನಾವು ಪ್ರಗತಿ ಆಗ್ತಾ ಇದೀವಿ ಅಂತ ನನ್ನ ಅನಿಸಿಕೆ. ಸರ್, ಈ ಕಡಿಮೆ ಸಮಯದಲ್ಲಿ ಭಾರತ 80 ವರ್ಷದಲ್ಲಿ ಎತ್ತ ಸಾಗಿದೆ, ಇನ್ನು ಏನೇನ್ ಆಗ್ಬೇಕು ಅನ್ನೋ ವಿಚಾರಗಳನ್ನ ವಿವರವಾಗಿ ಹೇಳಿದೀರಾ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ ಮಾ, ನಮಸ್ಕಾರ. ನಮಸ್ತೆ ಸರ್. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.